ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ವರ್ಲ್ಡಲ್ಲಿ ಆಲ್ಮೋಸ್ಟ್ 10-12% ಜನರಿಗೆ ಬರುತ್ತೆ. 1 in 10 ವಿಮೆನ್ ಅಂದರೆ 10 ಜನ ನಿಮಗೆ ಪೀರಿಯಡ್ಸ್ ಆಗುವಂಥ 10 ಜನ ಹೆಣ್ಮಕ್ಳಿತ್ತು. ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ 45 ಇಯರ್ಸ್ ತನಕ ಆಯಿತು ಅಂದರೆ ಒಬ್ಬರಿಗೆ 10 ಜನದಲ್ಲಿ ಒಬ್ಬರಿಗೆ ಎಂಡೋಮೆಟ್ರಿಯೋಸಿಸ್ ಕಾಣಿಸ್ತಾ ಇರುತ್ತೆ. ಇಂಡಿಯಾದಲ್ಲಿ 10-15% ಹೆಂಗಸರಿಗೆ ಕಾಣ್ತಾ ಇರುತ್ತೆ. ಯಾಕೆ ಈ ನಡುವೆ ಅದು ಜಾಸ್ತಿ ಆಗ್ತಾಯಿದೆ ಅಂದರೆ ಈಗ ಹೆಣ್ಮಕ್ಳು ಮದುವೆ ಆಗೋದು ಲೇಟ್ ಆಗ್ತಾಯಿದೆ, ಮಕ್ಕಳಾಗೋದು ಲೇಟ್ ಆಗ್ತಾಯಿದೆ, ಮಕ್ಕಳು ಕಡಿಮೆ ಆಗ್ತಾಯಿದೆ. ಮೊದಲಾದರೆ 3, 4, 5 ಮಕ್ಕಳಾಗ್ತಿತ್ತು. ಸೊ ಆ ಸೈಲೆಂಟ್ ಸ್ಟೇಜಸ್ ನಾನು ಏನು ಹೇಳಿದೆ, ಪ್ರೆಗ್ನೆನ್ಸಿ ಬಂದ ತಕ್ಷಣ 2 ಇಯರ್ಸ್ ನಿಮಗೆ ಹಾರ್ಮೋನ್ ಇಲ್ಲ, ಆಗ ಎಂಡೋಮೆಟ್ರಿಯೋಸಿಸ್ ಏನು ತನಗಾಗ್ತಾಯಿತ್ತು. ಈಗ ಅದು ಆಗ್ತಾಯಿಲ್ಲ. ಯಾಕಂದರೆ ವಿಮೆನ್ ಆರ್ ಗೆಟಿಂಗ್ ಪ್ರೆಗ್ನೆಂಟ್ ಲೇಟರ್ ಮತ್ತು ಓನ್ಲಿ 1 or 2 ಬೇಬೀಸ್ ಇರುತ್ತೆ. ಹಂಗಾಗಿ ನಮಗೆ ಆ ಪ್ರೆಗ್ನೆನ್ಸಿ ಕೊಡುವಂಥ ಏನು ಬೆನಿಫಿಷಿಯಲ್ ಎಫೆಕ್ಟ್ ಇದೆ ಅದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಹೆಣ್ಮಕ್ಳು ಬೇಗ ಮುಟ್ಟಾಗ್ತಾ ಇದ್ದಾರೆ, ಅಂದರೆ ಅರ್ಲಿ ಮೆನಾರ್ಕಿ ಅಂತ ಹೇಳ್ಬೋದು. ಆಲ್ ಓವರ್ ದ ವರ್ಲ್ಡ್ ಕೂಡ ಈ ಥರ ಆಗ್ತಾಯಿದೆ. ಅದರಿಂದ ಕೂಡ ದ ಡ್ಯೂರೇಷನ್ ಆಫ್ ದಿ ಪೀರಿಯಡ್ಸ್, ಅಂದರೆ ನೀವು ಮೊದಲು 15 ವರ್ಷಕ್ಕೆ ದೊಡ್ಡವರಾಗಿ 45 ನಿಂತಿತ್ತು, ಈಗ 11 ವರ್ಷಕ್ಕೆ ಪೀರಿಯಡ್ ಆಗಿ 50-55 ತನಕ ಹೋಗ್ತಾ ಇದೆ. ಸೊ ದ ಡ್ಯೂರೇಷನ್ ಆಫ್ ವುಮನ್ ಈಸ್ ಎಕ್ಸ್ಪೋಸ್ಡ್ ಟು ಪೀರಿಯಡ್ಸ್ ಬಿಕಮ್ಸ್ ಲಾಂಗ್. ಸೊ ಆ ಕಾರಣಕ್ಕೋಸ್ಕರ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಕೂಡ ವರ್ಷ ಜಾಸ್ತಿ ಆಗ್ತದೆ.